ಸೋಂಪುರ ಹೋಬಳಿಯಲ್ಲಿ ಮತ ಚಲಾಯಿಸಿದ ಗಣ್ಯರು ಬೆಳಗ್ಗೆಯಿಂದಲೇ ಮತದಾನ ಬಿರುಸು. ಹೌದು, ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶವಾದಂತಹ ಹೋಬಳಿಯಾದಂತಹ ದಾಬಸ್ಪೇಟೆ ಅಂದರೆ ಸೋಂಪುರ ಹೋಬಳಿಯಲ್ಲಿ ಹಲವಾರು ಗಣ್ಯರು ಮತ ಚಲಾಯಿಸಿದರು. ಬೆಳಗ್ಗೆ 7 ಗಂಟೆಯಿಂದಲೇ ಮತಗಟ್ಟೆ ಮುಂದೆ ಸರದಿ ಸಾಲು ಕಂಡುಬಂದಿತು. ಮಧ್ಯಾಹ್ನ ಬಿಸಿಲಿನ ತಾಪಕ್ಕಾಗಿ ಬೆಳಗ್ಗೆ ಅತಿ ಹೆಚ್ಚು ಜನರು ಮತ ಚಲಾಯಿಸಿದರು. ಇನ್ನು ಮತ ಚಲಾಯಿಸಿದ ಗಣ್ಯರೆಂದರೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಶಿವಗಂಗೆಯ ಮತಗಟ್ಟೆ ಸಂಖ್ಯೆಯಲ್ಲಿ ಹೊನ್ನಮ್ಮಗವಿಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಮೇಲಣಗವಿಮಠದ ಮಲೆಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಸಾಂಸ್ಕೃತಿಕ ಸುಗ್ಗಿ ಮತಗಟ್ಟೆ 88ರ ಸಂಖ್ಯೆಯಲ್ಲಿ ಶಿವಗಂಗೆ ಸರ್ಕಾರಿ ಶಾಲೆಯಲ್ಲಿ ಮತ ಚಲಾಯಿಸಿದರೆ ಇದೇ ಮತಗಟ್ಟೆಗೆ ಜಿಲ್ಲಾಧಿಕಾರಿಗಳು ಸಹ ಭೇಟಿ ನೀಡಿದರು. ಇನ್ನು ವನಕಲ್ಲು ಮಠದ ಬಸವ ರಾಮಾನಂದ ಸ್ವಾಮೀಜಿ ಹೆಗ್ಗುಂದ ಮತಗಟ್ಟೆ ಸಂಖ್ಯೆ 13ರಲ್ಲಿ ಮತ ಚಲಾಯಿಸಿದರೆ ಹಾಗೂ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ ಪಾಲನಹಳ್ಳಿ ಮಠದ ಮತಗಟ್ಟೆ ಸಂಖ್ಯೆ 133ರಲ್ಲಿ ಮತ ಚಲಾಯಿಸಿದರು. ಇನ್ನು ಕಂಬಾಳುವಿನ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಹಲವಾರು ಮಠಾಧೀಶರು ಮತ ಚಲಾಯಿಸಿದರೆ ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಕೆಂಗಲ್ ಮತಗಟ್ಟೆಯಲ್ಲಿ ಹಾಗೂ ಹೋಬಳಿ ಅಧ್ಯಕ್ಷರಾದಂಥ ಬಿಜೆಪಿಯ ಮುರಳೀಧರ್ ಕೆಂಗಲ್ ಕೆಂಪುಹಳ್ಳಿಯಲ್ಲಿ, ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್ ಭಾರತೀಪುರದಲ್ಲಿ ಮತ ಚಲಾಯಿಸಿದರೆ ಇತ ಟಿಎಪಿಎಂಎಸ್ ಮಾಜಿ ಅಧ್ಯಕ್ಷ ಜಗಜ್ಯೋತಿ ಬಸವೇಶ್ವರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಡಿಜೆ ಸತೀಶ್, ಯೋಗಾನಂದೀಶ್, ವೆಂಕಟಾಚಲಯ್ಯ ಮತಗಟ್ಟೆ ಸಂಖ್ಯೆ 20ರಾದಂತಹ ದೇವರಹೊಸಳ್ಳಿಯಲ್ಲಿ ಮತದಾನ ಮಾಡಿದರು. ಇನ್ನು ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ತೀರ್ಥ ಪ್ರಸಾದ್, ಅಗಳಕುಪ್ಪೆ ಗೋವಿಂದರಾಜು, ಕರವೇ ಅಧ್ಯಕ್ಷರಾದ ಮಂಜುನಾಥ್ ಮತ್ತು ಗಂಗಾರುದ್ರಯ್ಯ ಮತ ಚಲಾಯಿಸಿದರು. ಇವರಿಬ್ಬರೂ ಸಹ ವೀರಸಾಗರದ ಮತಗಟ್ಟೆ ಸಂಖ್ಯೆ 48ರಲ್ಲಿ ಮತ ಚಲಾಯಿಸಿದರೆ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಗಾ ನಾಗರಾಜು ನರಸೀಪುರ ಮತಗಟ್ಟೆಯಲ್ಲಿ ಹಾಗೂ ಬಿಜೆಪಿಯ ವಕ್ತಾರರಾದ ಗುಬ್ಬಣ್ಣಸ್ವಾಮಿ, ರಾಯರಪಾಳ್ಯ ಮಹೇಶ್, ಹೊಸನಿಜ್ಗಲ್ ಸಿದ್ದರಾಜು ಮತದಾನ ಮಾಡಿದರು. ಹೊಸನಿಜ್ಗಲ್ ಮತಗಟ್ಟೆಯಲ್ಲಿ ಇತ್ತ ನಿಡವಂದದಲ್ಲಿ ವಿಎಸ್ಎಸ್ಎನ್ ವೆಂಕಟೇಶ್, ಅಲ್ಪಯ್ಯನಪಾಳ್ಯ ಪರಮೇಶ್, ಇಂದ್ರಮ್ಮ ಪರಮೇಶ್, ಕಾಂತರಾಜು, ಬಿ ಕುಮಾರ್, ಭೋಜರಾಜು, ಜಗದೀಶ್ ಮತದಾನ ಮಾಡಿದರು. ಇನ್ನು ಲಕ್ಕೂರು ಮತಗಟ್ಟೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಂಚೆಮನೆ ಪ್ರಕಾಶ್, ಉಮೇಶಪ್ಪ, ಸಿದ್ದರಾಜು ಪಂಚಾಕ್ಷರಿ ಮತ ಚಲಾಯಿಸಿದರು. ಇನ್ನು ಅನಕ್ಷರಸ್ಥರಿಗೆ ಗೊಂದಲ ಉಂಟಾಯಿತು. ಅವಿದ್ಯಾವಂತ ಅನಕ್ಷರಸ್ಥರಿಗೆ 2 EVMನಿಂದ 29 ಅಭ್ಯರ್ಥಿಗಳಿರುವುದರಿಂದ 2 ಭಾಗವಾಗಿರುವುದು ಭಾರತೀಪುರ ಗ್ರಾಮದಲ್ಲಿ ಗೊಂದಲ, ಇನ್ನಿತರ ಸಣ್ಣ ಪುಟ್ಟ ಮಾತಿನ ಚಕಮಕಿ ಬಿಟ್ಟರೆ ಉಳಿದ ಎಲ್ಲ ಸೋಂಪುರ ಹೋಬಳಿಯಲ್ಲಿ ಶಾಂತಿಯುತ ಮತದಾನ ನಡೆಯಿತು. ಇನ್ನು ಮೊದಲನೇದಾಗಿ ಒಂದೊಂದೇ ಮತಗಟ್ಟೆಯಲ್ಲೂ ಸಹ ತಮ್ಮ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗಿದೆ. ನಿಡವಂದ ಮತಗಟ್ಟೆಯಲ್ಲಿ ವಿಎಸ್ಎಸ್ಎನ್ ವೆಂಕಟೇಶ್ ಹಾಗೂ ಪರಮೇಶ್ ಮತ್ತು ಕಾಂಗ್ರೆಸ್ ಮುಖಂಡರಾದ ಭೋಜರಾಜು ತಮ್ಮ ಅನಿಸಿಕೆಯನ್ನು ಹಾಗೂ ನಿಡವಂದ ಗ್ರಾಮದಲ್ಲಿ ನಡೆದಂತಹ ಚುನಾವಣಾ ಪ್ರಕ್ರಿಯೆ ಹಾಗೂ ಇನ್ನಿತರ ಮಾಹಿತಿಯನ್ನು ತಿಳಿಸಿಕೊಟ್ಟರು. ನಮ್ಮ ನಿಡವಂದಲ್ಲಿ ನೋಡಿ, ಚುನಾವಣೆ ಎಲೆಕ್ಷನ್ ಮಾಡಬೇಕಾದ್ರೆ ನಮ್ಮಲ್ಲಿ 1150 ಓಟಿದೆ. ಈಗ ಬೆಳಿಗ್ಗೆಯಿಂದ ಒಂದು ಹಾಫ್ ಆನ್ ಅವರು ಒಂದು ಸ್ವಲ್ಪ ಬಿಡುವಾಗಿತ್ತು. ಹಾಫ್ ಆನ್ ಅವರ್ ಮೇಲೆ ನೋಡಿ ಬರೀ ಲೇಡೀಸ್ಗಳು ಈ ಬಿಸಿಲಲ್ಲಿ ಒಂದು ನೋಡಿ ನಿಮಗೆ ಕಾಣಿಸ್ತದೆ ನೋಡಿ ಇಲ್ಲಿ ಎಷ್ಟು ದೂರ ಕ್ಯೂ ನಿಂತಾರೆ ಅಂತ. ಆದ್ದರಿಂದ ನಮಗಿಲ್ಲಿ 2 ಮಿಷಿನ್ ಬೇಕೇ ಬೇಕು. ನೆಕ್ಸ್ಟ್ ಇಂದಲೂ ಆದ್ರೂ 2 ಬೂತ್ ಆದರೂ ಬೇಕೇ ಬೇಕು. ಭಾರಿ ತೊಂದರೆ ಆಗ್ತದೆ ನೋಡಿ ಈ ಬಿಸಿಲಾಗಿ. ಹೆಂಗಸರು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಅದೊಂದು ವಿಚಾರ. ಇನ್ನೊಂದು ಏನು ಅಂದರೆ, ನಮ್ಮ ದೇಶ ಉಳಿಬೇಕು ಅನ್ನೋದಾದರೆ ಇವತ್ತು ನಾವು ಮೋದಿಯವ್ರ ಮತ ನೋಡಿ ವೋಟ್ ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಮುಂದೆ ಭಾರಿ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಹಾಗಾಗಿ ನಾವು ಈ ಸಲ JDS ಮತ್ತು BJP ಏನು ಮೈತ್ರಿ ಆಗೋರು, ಇದು ಭಾರಿ ಒಳ್ಳೆಯ ಶುಭ ಸೂಚನೆ. ನಮ್ಮಲ್ಲೂ ಎಲ್ಲ ಚೆನ್ನಾಗಿ ಎಲ್ಲ ಮೋದಿ ಮತ ನೋಡಿ ಮೋದಿಗೆ ವೋಟ್ ಮಾಡ್ತಾಯಿದ್ದಾರೆ. ದೇವೇಗೌಡರು ಫೋಟೋ ಮತ್ತು ಮೋದಿ ಫೋಟೋ 2 ಜಂಟಿ ಆಗಿಬಿಟ್ಟರೆ ಒಂದು ಭಾರಿ ಪ್ಲಸ್ ಪಾಯಿಂಟ್ ಆಗಿದೆ. ಯಾರೇನೇ ಹೇಳಲಿ ಬಿಡಲಿ, ನಮ್ಮ ಊರಿನಲ್ಲಿ ಮಾತ್ರ ನಾವು ಮುಂಚೂಣಿಗೆ. ಚುನಾವಣೆ ಸಮಯ ಬಂದಿದೆ. ಎಲ್ಲರೂ ಸಹ ಮತದಾನ ಭಾಳ ಯಶಸ್ವಿಯಾಗಿ ಖುಷಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲೂ ನಮ್ಮಲ್ಲೂ ಸಹ ಏನು JDS ಮತ್ತು BJP ಮೈತ್ರಿಯಲ್ಲಿ ಅದು ಒಂದು ಯಶಸ್ವಿಯಾಗಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಕಾಂಗ್ರೆಸ್ನವರು ಸಹ ಇದ್ದಾರೆ. ಅಷ್ಟೇ ಎರಡೇ ಪಾರ್ಟಿಯಲ್ಲಿ ನಮ್ಮಲ್ಲಿರೋದು. 2 ಪಾರ್ಟಿಯವರು ಸೇರಿಕೊಂಡು ಯಶಸ್ವಿಯಾಗಿ ಯಾವುದೇ ತೊಂದರೆ ಇಲ್ಲದಂತೆ ಈ ನಿಡುವಂಥ
ಗ್ರಾಮದಲ್ಲಿ ಚುನಾವಣೆ. ಎಲ್ಲರೂ ಸಹ ಬಂದು ಮತದಾನ ಮಾಡ್ತಾ ಇದ್ದಾರೆ. ಬಿಸಿಲಿರೋದ್ರಿಂದ ಬೆಳಗ್ಗೆ ಜಾಸ್ತಿ ಜನ ಬಂದಿದ್ದಾರೆ. ಹೌದು, ಬೆಳಗ್ಗಿಂದಲೇ ಬೆಳಗ್ಗೆ 6:30ಗಾಲೇ ಕೆಲವರು ಬಂದಿದ್ದರು. 6:30ಯಿಂದಲೂ ಮತದಾನ ನಡೀತಾ ಇದೆ. 7 ಗಂಟೆಗೆ ಪ್ರಾರಂಭ ಆಗೋಯಿತು. ಎಲ್ಲರೂ ಸಹ ನೋಡಿ ತುಂಬ ಜನ ಇದ್ದಾರೆ. ಇನ್ನು ಸಂಜೆ ನಮ್ಮಲ್ಲಿ 6 ಗಂಟೆವರೆಗೂ, ಯಾಕೆಂದರೆ 1000 ಚಿಲ್ಲರೆ ಮತದಾನ ವೋಟರ್ಸ್ ಇರೋಕ್ಕೆ ಸಂಜೆವರೆಗೂ ಸಹ ಮತದಾನ ಯಶಸ್ವಿ ನಡೀತದೆ. ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಏನು ನಮ್ಮ BJP ಕುಮಾರ್ ಇದ್ದಾರೆ, ಕಾಂತರಾಜ್, ಇವಾಗ ಎರಡೂ ಪಕ್ಷನೂ ಒಂದಾಗಿ ಚುನಾವಣೆ ಮಾಡ್ತಾ ಇದ್ದಾರೆ. ನೀವು ಕಾರ್ಯಕರ್ತರೆಲ್ಲ ಎದುರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಎರಡೂ ಪಕ್ಷ ಮುಂದಿನ ಚುನಾವಣೆಗಳಲ್ಲೂ ಇದೇ ಥರ ಮುಂದುವರೆದಿತ್ತ ಅಂತ? ಹೌದು, ಈಗ ಲೋಕಸಭೆ ಚುನಾವಣೆಗೆ ಮೈತ್ರಿ ಆಗಿದೆ. ಮುಂಬರುವ ಚುನಾವಣೆಗೆ ಮೈತ್ರಿಯನ್ನೇ ಮಾಡಿಕೊಂಡು ಏನು ನಮ್ಮ ರಾಜ್ಯದಲ್ಲಿ ಒಂದು ಮೋದಿ ಸರ್ಕಾರ ಮತ್ತು BJP JDS ಎರಡು ಒಂದೇ ಅನ್ನೋ ರೀತಿಯಲ್ಲಿ ಏನು ವಿರೋಧ ಪಕ್ಷವರಿಗೆ ಎದುರಿಸ್ತಕ್ಕಂಥ ಒಂದು ಶಕ್ತಿ ಈ ಒಂದು ಪಾರ್ಟಿಗೆ ಇದೆ ಅಂದ್ಬಿಟ್ಟು ನಾನು ಅವ್ರು ಹೇಳ್ತೀನಿ. ಕಾಂಗ್ರೆಸ್ ಯುವ ಮುಖಂಡರು ಹಾಗೆ ನಮ್ಮ ಕೃಷ್ಣಪ್ಪರು ಎಲ್ಲ ಅವರೇ. ನಾವು ನಮ್ಮ MLA ಶಾಸಕರಾದ ಶ್ರೀನಿವಾಸಯ್ಯನವರು 1,000 ಕೋಟಿ ಅನುದಾನವನ್ನು ತಂದಿದ್ದಾರೆ. ಇದೆಲ್ಲ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಇದು ಮಾಡ್ತಿದ್ದಾರೆ. ಹಂಗಾಗಿ ನಮ್ಮ ಒಂದು 3 ಕೋಟಿ ಕನ್ನಡಿಗರಿಗೆ ಗ್ಯಾರಂಟಿ ಯೋಜನೆಯನ್ನು ಮುಟ್ತಾ ಇದೆ, ಎಲ್ಲ ನಮ್ಮ ಕನ್ನಡಿಗರಿಗೆ. ಅದಕ್ಕೋಸ್ಕರನಾದರೂ ನಾವು ಎಲ್ಲ ನಮ್ಮ ಊರಿನ ಪರ ಎಲ್ಲ ಕಾಂಗ್ರೆಸ್ಸಿಗೆ ಮತ ಹಾಕ್ತಿದ್ದೀರಿ. ಓಕೆ, ಯಾವ ರೀತಿ ಇದೆ ಜನರ ಪ್ರತಿಕ್ರಿಯೆ? ಜನರ ಪ್ರತಿಕ್ರಿಯೆ ಇಲ್ಲಿ 80% ಇದೆ. ಉತ್ತಮವಾಗಿದೆ. ಕಾಂಗ್ರೆಸ್ಗೆ 80% ಇದೆ, ಉತ್ತಮವಾಗಿದೆ. ಜೈ ಶ್ರೀನಿವಾಸಯ್ಯ. ಓಕೆ, ನಿಮ್ಮ ಹೆಸರು? ಬಸವರಾಜ್. ಬೀರಗೊಂಡನಹಳ್ಳಿ ಗ್ರಾಮದಲ್ಲಿ ಬೈರೇಶ್ ಮತ್ತು ಇನ್ನಿತರರು ಸಹ ಮತದಾನ ಚಲಾಯಿಸಿದ್ದು ಕಂಡುಬಂದಿತು. ಇನ್ನು ಭಾರತೀಪುರ ಗ್ರಾಮದಲ್ಲಿ ಸಣ್ಣ ಗೊಂದಲದ ನಂತರ ಮಾತನಾಡಿದಂತಹ JDS ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್ ಹಾಗೂ BM ಶ್ರೀನಿವಾಸ್, ಈ ಬಾರಿ BJP JDS ಮೈತ್ರಿಯಿಂದ ಉತ್ತಮ ಅನುಕೂಲವಾಗಿದೆ ಎಂದು ಇಬ್ಬರೂ ಸಹ ತಿಳಿಸಿದ್ದು ಹೀಗೆ. ಪ್ಲಸ್ ಪಾಯಿಂಟ್ ಆಗಿದೆ ಇಡೀ ಕ್ಷೇತ್ರದಲ್ಲಿ ನೋಡೋದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಖಂಡಿತವಾಗ್ಲೂ ಅದು ನಮ್ಮ ದೇವೇಗೌಡರಪ್ಪಾಜಿಯವರು, ಕುಮಾರಣ್ಣವರು ಒಳ್ಳೆಯ ನಿರ್ಧಾರ ತಗೊಂಡವ್ರೆ. ಒಳ್ಳೆಯ ನಿರ್ಧಾರ ತಗೊಂಡಿರೋದ್ರಿಂದ ಅತಿ ಹೆಚ್ಚಿನ ಮತದಿಂದ ಡಾಕ್ಟರ್ K ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರ ಗೆಲ್ಲೋದ್ರಲ್ಲಿ ಸಂದೇಶನೇ ಇಲ್ಲ. ಕಮ್ಮಿ ಅಂತಂದರು 2 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಆಮೇಲೆ ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ, ಯಾರೋ ನಮ್ಮ ಒಂದು ತಾಯಿ ಓಟ್ ಹಾಕಕ್ಕೆ ಹೋಗಿತ್ತು. ಓಟ್ ಹಾಕಕ್ಕೆ ಹೋದಾಗ ಅಲ್ಲಿ ತೆನೆ ಒತ್ತಿರ ಮಹಿಳೆ ಇಲ್ಲ ಎಲ್ಲದಂತ ಬೂತಿಂದನೇ ಈಜ್ಕೊಂಡು ಬಂದ್ಬಿಡ್ತಾರೆ. ತೆನೆ ಒತ್ತಿರ ಮಹಿಳೆ ಇಲ್ಲ, ನಾನು ಓಟ್ ಹಾಕಲ್ಲಪ್ಪ ಅಂತೇಳಿ. ಹಂಗಾಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ನಾವೆಲ್ಲ ಈಚೆ ಇರೋರೆಲ್ಲರೂ ಕನ್ವಿನ್ಸ್ ಮಾಡಿ ಅವ್ರಿಗೆ ತೆನೆ ಒತ್ತಿರ ಮಹಿಳೆ BJP ಎರಡೂ ಹೊಂದಾಣಿಕೆ ಆಗಿದೆ. ಇದು ಕಮಲದ ಗುರುತಿಗೆ ಓಟ್ ಹಾಕಬೇಕು ಅಂತೇಳಿ ನಾವೆಲ್ಲರೂ ಸಹ ಒಗ್ಗೂಟ್ಟು ಎಲ್ಲ ಈಚೆನ ನಿಂತ್ಕೊಂಡು BJPಗೆ ತೆನೆ ಬತ್ತ ರೈತ ಮಹಿಳೆ BJP ಒಂದಾಗಿರೋದ್ರಿಂದ BJPಗೆ ಓಟ್ ಹಾಕಿ ಕಮಲ ಗುರುತಿಗೆ 4ನೇ ಗುರುತಿಗೆ ಡಾಕ್ಟರ್ K ಸುಧಾಕರ್ ಅವ್ರಿಗೆ ಅಂತೇಳಿ ಎಲ್ಲರಿಗೂ ಮಂದಾಟ ಮಾಡಿ ನಾವಿಲ್ಲಿ ಓಟ್ ಹಾಕ್ಸ್ಕೊಂಡು ಎಲ್ಲ ಇಲ್ಲಿ ನಿಂತಿದ್ದೀವಿ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಒಂದು ಕಡೆ ಒಂಚೂರು ಗೊಂದಲ ಇದೆ ಅಂತ ಅಂದ್ಬಿಟ್ಟು ಈಗ ಹೇಳ್ತಾ ಇದ್ದೀರಾ. ಸ್ವಲ್ಪ ಗೊಂದಲ ಇದೆ. ಯಾಕೆಂದರೆ ಗೊತ್ತಿಲ್ಲದವ್ರು ಏನಾಗುತ್ತೆ ಅಂತಂದರೆ 31 ಜನ ನಿಂತವ್ರೆ. 31 ಜನದಲ್ಲಿ ರಾಷ್ಟ್ರೀಯ ಚಿಹ್ನೆ ಇರೋದು ಒಂದು ಕಡೆ ಇದೆ, ಎಡಗಡಿಕಿದೆ. ಬಲಗಡಿಕೆ ಇಂಡಿಪೆಂಡೆಂಟ್ ನಿಂತಿರೋ ಅಂಥವ್ರು ಎಲ್ಲ ಬಲಗಡಿಕಿದೆ. ಹಾಗಾಗಿ ಎಲ್ಲ ಹೋಗಿ ಅದು 2 ಇರೋದ್ರಿಂದ, ಅಷ್ಟೊಂದು ಇರೋದ್ರಿಂದ ಎಲ್ಲ ಹೋಗಿ ಇಂಡಿಪೆಂಡೆಂಟ್ ನಿಂತಿರೋರಿಗೆಲ್ಲ ಓಟ್ ಹಾಕ್ಬಿಟ್ಟು ಅವ್ರಿಗೆ ಓಟ್ ಹಾಕಿ ಬಂದವ್ರೆ. ಈಗ ನಮ್ಮಲ್ಲಿ ಎಲ್ಲ ಬುದ್ಧಿವಂತರು, ಓದಿರೋ ಅಂಥವ್ರು ಅವರೇ ಹೋಗ್ಬಿಟ್ಟು ಅದು ಎಡಗಡೆ ಇರೋದನ್ನ ಬಿಟ್ಬಿಟ್ಟು ಬಲಗಡೆ ಇರೋದಕ್ಕೆ ಅದಕ್ಕೆ ಇಂಡಿಪೆಂಡೆಂಟ್ ನಿಂತಿರೋರಿಗೆ ಓಟ್ ಹಾಕಿ ಬಂದವ್ರೆ ಎಷ್ಟೋ ಜನ. ಪ್ರತಿ ವರ್ಷ ಒಂದೊಂದು ಮತದಾನದ ಯಂತ್ರ ಇಡ್ತಾ ಇರೋ ಸರ್, ಈ ವರ್ಷ 2 ಇಟ್ಟಿದೆ. ಜನ ಜಾಸ್ತಿ ಆದಾಗ ಹಂಗೆ ಆಗುತ್ತೆ. ಜನ ಜಾಸ್ತಿ ಆದಾಗ ಈಗ 31 ಜನ ನಿಂತಿದ್ದಾಗ ಅದು ಬ್ಯಾಲೆಟ್ ಪೇಪರ್ ಇದು ಸಿಗ್ಬೇಕಲ್ಲ. ಅಂದ್ರೆ ಗ್ರಾಮೀಣ ಭಾಗದ ಜನಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? 100% ಏನಾಗುತ್ತೆ ಅವರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ ಈ ಸರಿ. ಯಾಕೆಂದ್ರೆ ಅಷ್ಟು 31 ಜನ ನಿಂತಿರೋದ್ರಿಂದ ಇಲ್ಲಿ ಆಫೀಸರ್ಗಳೇ ಬೇಗ ಹಾಕ್ಬಿಟ್ಟು ಬನ್ನಿ ಅಂತ ಗಡಿಬಿಡಿ ಒಳಗೆ ಎಲ್ಲಾದ್ರೂ ಹೊತ್ಬಿಟ್ಟು ಹಂಗೆ ಬಂದವ್ರೆ. ಆದ್ರೂ ಪರವಾಗಿಲ್ಲ. ಯಾವ ರೀತಿ ಇದ್ರೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ? ಅಲ್ಲ, ಮುಂದಿನ ದಿನಗಳಲ್ಲಿ ಒಂದೇ ಇದ್ರೆ ನಮಗೆ ತುಂಬಾ ಒಳ್ಳೇದು. ಓಕೆ ಸರ್. ಹೋಬಳಿ ನಾವೆಲ್ಲ ಸುಧಾಕರ್ ಬಂದಾಗಿದ್ರು ಕ್ಯಾನ್ವಾಸ್ ಮಾಡ್ತಲೇ ಇದ್ವಿ. ಎಲ್ಲ ಒಟ್ಟಿಗೆ ನಮ್ಮ ಕಾರ್ಯಕರ್ತರು, JDSನವರು, BJP ಎಲ್ಲ ಸೇರಿಕೊಂಡು ಇಡೀ ತಾಲೂಕಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿ ಸಂಘಟನೆ ಆಗಿದೆ. ಅದರಿಂದ ಏನು ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ನಡೀತದೆ. ಎಲ್ಲ BJP JDS ಒಂದಾದ ಮೇಲೆ ಸೂಪರ್ ನಡೀತದೆ. ಇದ್ರಾಗೆ ಎರಡು ಮಾತು ಅನುಮಾನ ಇಲ್ಲ. ಸುಧಾಕರ್ ಗೆದ್ದವ್ರೆ ಅಂತ ಅನೌನ್ಸ್ ಮಾಡಿಬಿಡಿ, ಬೇಕಾದ್ರೆ ತೊಂದರೆ ಇಲ್ಲ, ಗೆಲ್ತಾರೆ. ಎಲ್ಲ ಒಂದು ಕಡೆ ಮುಂದಿನ ಚುನಾವಣೆ ಆಗುತ್ತೆ ಅಂತ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಳ್ಳೆಯದಾಗ್ತದೆ. ಕುಮಾರಸ್ವಾಮಿ ಅವರು ದೇವೇಗೌಡರು ಮಾಡಿರೋದು ಇದು ತುಂಬ ಒಳ್ಳೆಯದಾಗ್ತದೆ. ಮುಂದೆ ಇದೇ ಥರ ನಡ್ಕೊಂಡು ಹೋದ್ರೆ ಭಾರಿ ಚೆನ್ನಾಗಿರ್ತದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರುತ್ತೆ ನೆಕ್ಸ್ಟ್. ಅದರಲ್ಲೂ ಕೂಡ ಈ ಮೈತ್ರಿ ಹೊಂದಾಣಿಕೆ ಮಾಡ್ಕೊಂಡೆ ಹೋದ್ರೆ ಚೆನ್ನಾಗಿರ್ತದೆ. ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಕಾರ್ಯಕರ್ತರಿಗೂ ಎಲ್ಲ ಖುಷಿಯಾಗಿ ಕೆಲಸ ಮಾಡೋಕ್ಕೂ ಶುರು ಹೋಗುತ್ತೆ. ಇತ್ತ ಕೆಂಗಲ್ ಮತಗಟ್ಟೆಯಲ್ಲಿ JDS ಮತ್ತು BJP ಮೈತ್ರಿಯಿಂದ APMC ಮಾಜಿ ನಿರ್ದೇಶಕ ಗಂಗಣ್ಣ, ತಾಲೂಕು BJP ಅಧ್ಯಕ್ಷ ಜಗದೀಶ್ ಚೌಧರಿ ಹಾಗೂ JDS ನಿಷ್ಠಾವಂತ ಕಾರ್ಯಕರ್ತ ಚಂದ್ರಣ್ಣ ಸೇರಿದಂತೆ
ಮೂವರು ಸಹ ಮಾಧ್ಯಮಗಳೊಂದಿಗೆ ಹಾಗೂ ಮತ್ತೋರ್ವರು ಸಹ ಮಾಧ್ಯಮಗಳೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗಿದೆ. ದೇಶದಲ್ಲಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆ ಏನಿದೆ ಆಧಾರದ ಮೇಲೆ ಸನ್ಮಾನ್ಯ ದೇವೇಗೌಡರು ನರೇಂದ್ರ ಮೋದಿಯವರು ಏನು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿರೋ ಅದು ತುಂಬ ಈ BJP ಸರ್ಕಾರಕ್ಕೆ ಅನುಕೂಲ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಿಮ್ಮ ಗ್ರಾಮದಲ್ಲಿ ಎಷ್ಟು ಮತದಾನ ಆಗಿದೆ, ಎಷ್ಟು ಜನ ವೋಟಿಂಗ್ ಇದೆ? ನಮ್ಮ ಗ್ರಾಮದಲ್ಲಿ 2 ಬೂತ್ ಇದಾವೆ. ಇಲ್ಲಿ ಒಂದು ಬೂತಲ್ಲಿ 970 ಇದೆ, ಒಂದು ಬೂತಲ್ಲಿ 1000 ಚಿಲ್ಲರೆ ಇದೆ. ಆದರೆ ಇವತ್ತು 75 ಭಾಗ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಮಾಡ್ತಾರೆ. ಮೊದಲನೇ ಬೂತಲ್ಲಿ 500 ಆಗಿದೆ, ಎರಡನೇ ಬೂತಲ್ಲಿ 380 ಆಗಿದೆ. ಏನೇ ಬಿಸಿಲಿದ್ದಾಗ ಕೂಡ ಈ ಸರಿ ಜನ ಅದರ ಹುಮ್ಮಸ್ಸಿಂದ ದೇವೇಗೌಡರ ಮಾತು ನರೇಂದ್ರ ಮಾತೆ ಅವರು ಉಳಿಸಲೇಬೇಕು ಅಂತೇಳಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಮತದಾನ ಮಾಡ್ತಾರೆ. ಸುಧಾಕರ್ ಗೆಲುವಿನ ಬಗ್ಗೆ ಏನು ಹೇಳ್ತೀರಾ ಸರ್? ಗ್ಯಾರಂಟಿ ಗೆಲ್ತಾರೆ, ಅದ್ರಾಗೇನು ತೊಂದರೆನೇ ಇಲ್ಲ. ನಿಮ್ಮ ಬೂತಲ್ಲಿ ಕೂಡ ಮತದಾನ ಹೇಗೆ ನಡೆದಿದೆ? ನಮ್ಮ ಬೂತಲ್ಲಿ ಕೂಡ ಇವತ್ತು ಏನು ನಡೀತದೋ ಅದರಲ್ಲಿ 100ಕ್ಕೆ 80 ಮತದಾನ ನಾವು BJPಗೆ ಮಾಡ್ತೀವಿ. ಸರ್, ಯಾವ ಥರ ಈ ಮೈತ್ರಿ ಅಂದರೆ ಯಾವ ರೀತಿ ಅಂದರೆ ಆ ಮೊಸರು ಅನ್ನ ಉಣ್ಣಕ್ಕೆ ತಯಾರಿಲ್ಲಪ್ಪ ಜನಕ್ಕೆ. ಮೊಸರು ಅನ್ನಕ್ಕೆ ಕೊಟ್ಟರೆ ಎಷ್ಟು ತಂಪಾಗಿರ್ತದೋ ಈ ಮೈತ್ರಿ ಹೆಚ್ಚಿಗೆ ಇದನ್ನು ವಿಧಾನಸಭೆಯಲ್ಲೇ ಮಾಡಬೇಕಾಯ್ತು ನಮ್ಮ ವರಿಷ್ಠರು. ಅದು ನಿಧಾನವಾಗಿ ಮಾಡಿದ್ರೆ ಮುಂದಿನ ಇದು ಅನುಕೂಲ ಆಗ್ತದೆ. ಮುಂದಿನ ಚುನಾವಣೆಗಳಿಗೆ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಮೈತ್ರಿ ಬಗ್ಗೆನೇ ಮಾಡ್ತೀವಿ. ಎಲ್ಲ ಮೈತ್ರಿನಲ್ಲೇ ಎಲ್ಲ ಮೈತ್ರಿ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಸ್ಥಳೀಯ ಯಾವುದೇ ಎಲೆಕ್ಷನ್ಗಳು ಬಂದರೂ ನಾವೆಲ್ಲ ಲೀಡರ್ಗಳು ಕೂತ್ಕೊಂಡು ನಮ್ಮ ಜಗದೀಶ್ ಚೌಧರಿ ಎಲ್ಲ ಸೇರಿ ಮಾತಾಡಿ ನಾವು ಮೈತ್ರಿಯಲ್ಲೇ ಮಾಡ್ತೀವಿ. 100ಕ್ಕೆ 80% ಮತದಾನ ನಡೀತಾ ಇದೆ. 100ಕ್ಕೆ 80% BJP ಅಂದರೆ BJP ಬರಬೇಕು ಅಂತಂದ್ರೆ ಹಿಂದುತ್ವದಿಂದ ನಮ್ಮ ರಾಷ್ಟ್ರ ಏಳಿಗೆ ಆಗಿದ್ದರಿಂದ ನರೇಂದ್ರ ಮೋದಿ ಅವರು, ಮಾಜಿ ದೇವೇಗೌಡರು ಇವರೆಲ್ಲರ ಸಮ್ಮುಖದಲ್ಲಿ ಎಲ್ಲರ ಸಹಕಾರ ಮತ್ತು ಇಲ್ಲಿರ್ತಕ್ಕಂಥ ಮತದಾರ ಬಂಧುಗಳ ಸಹಕಾರದಿಂದ ದೇಶ ಮುಖ್ಯ, ಮೊದಲು ದೇಶ ತದನಂತರ ನಾವು ಅನ್ನೋ ಒಂದು ಭಾವನೆ ಇಟ್ಕೊಂಡು ಒಂದೇ ಒಳ್ಳೆ ಐಕ್ಯತೆ ಮನೋಭಾವದಿಂದ ದೇಶದ ಹಿತದೃಷ್ಟಿಯಿಂದ ಎಲ್ಲ ಒಗ್ಗೂಡಿಯಿಂದ ನಮ್ಮ ಎಲ್ಲ ಮತದಾರ ಬಂಧುಗಳಲ್ಲಿ ಒಂದೇ ಒಂದು ನಾನು ಹೇಳೋದೇನಪ್ಪ ಅಂದರೆ ಹಿಂದುತ್ವ ಉಳಿಬೇಕು ಅಂದರೆ BJP ಇದ್ದರೆ ಹಿಂದುತ್ವ ಅನ್ನೋ ಒಂದು ಸಂದೇಶ ಎಲ್ಲ ಮನದಲ್ಲಿ ಇರೋದ್ರಿಂದ 100ಕ್ಕೆ 80% ಇವತ್ತು BJP ಮುನ್ನಡೆಯಾಗಿದೆ. ಓಕೆ, ನಿಮ್ಮ ಹೆಸರು? ಸಿದ್ದರಾಜು, ಯುವ ಮುಖಂಡ ಕಾರ್ಯಕರ್ತ. ಆದರೆ ಇದು ಮೈತ್ರಿ ಈ ವಿಧಾನಸಭಾ ಚುನಾವಣೆ ಒಳಗೆ ಆಗಿದ್ದರೆ ಭಾಳ ಚೆನ್ನಾಗಿರ್ತಿತ್ತು. ಈ ಕಾಂಗ್ರೆಸ್ಸು ಧೂಳಿಪಟ್ಟಾಗೋದು, ದೇವೇಗೌಡರು ದೊಡ್ಡ ಮನಸ್ಸು ಮಾಡಿ ಈಗ ಮೈತ್ರಿ ಮಾಡ್ಕೊಂಡಿರೋದು ಒಳ್ಳೆಯದು, ಭಾಳ ಸಂತೋಷ. ಕುಮಾರಣ್ಣನಿಗೆ ಹೆಸರು ಬಂದಿದ್ದೆ BJP ಗೌರ್ಮೆಂಟ್ನೊಳಗೆ 2006-08ರಲ್ಲಿ. ಈ ಕಾಂಗ್ರೆಸ್ನವರು 18-19ರಲ್ಲಿ ಮನೆ ಬಾಗಿಲಿಗೆ ಬಂದು ಕುಮಾರಣ್ಣನಿಗೆ ಹಿಂಸೆ ಕೊಟ್ಟರು, ಒಂಚೂರು ಹೆಸರು ಬರಲಿಲ್ಲ. ಈ ಕುಮಾರಣ್ಣನಿಗೆ ಹೆಸರು ಬರಬೇಕಾದ್ರೆ ರಾಜ್ಯದಲ್ಲಿ ನಂಬರ್ 1 ನಾಯಕನಾಗಿ ಬೆಳಿಬೇಕಾದ್ರೆ ಈ BJP ಗೌರ್ಮೆಂಟ್ನೊಳಗೆ ಅದು ಸಾಧ್ಯವಾಗಿದ್ದು. ಇದು ಮೈತ್ರಿ ಮೊದಲೇ ಮಾಡ್ಕೊಳ್ಬೇಕಾಯ್ತು. ಈಗ ಮೈತ್ರಿ ಪಾಸಾಗುತ್ತೆ. ನನ್ನ ಅಂದಾಜಿನ ಪ್ರಕಾರ 25 NDA ಕರ್ನಾಟಕದಲ್ಲಿ ಬರುತ್ತೆ, 3 ಮಾತ್ರ ಕಾಂಗ್ರೆಸ್ ಬರುತ್ತೆ. ಈ ನಮ್ಮ ಕೆಂಗಲ್ ಬೂತು 1 ಮತ್ತು 2 ಬೂತ್ನಿಂದ 80%, ಒಂದು ಬೂತ್ನಲ್ಲಿ 80%, ಒಂದು ಬೂತ್ನಲ್ಲಿ 70% BJP ಮುನ್ನಡೆ ಇರ್ತದೆ. ಸುಧಾಕರ್ ಅವರು 1.5ರಿಂದ 1.90 ಹೈಯೆಸ್ಟ್ ಲೀಡಿಂಗ್ನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾರೆ. ಇವಾಗ ಕಾಂಗ್ರೆಸ್ನವರು ಕೂಡ ಹಲವಾರು ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಾಂಗ್ರೆಸ್ನವರು ಗ್ಯಾರಂಟಿ 2000ನ ಈ ಮಹಿಳೆಯರಿಗೆ ಕೊಟ್ಟು, ಆಧಾರ್ ಕಾರ್ಡ್ ಫ್ರೀ ಕೊಟ್ಟು, ರೇಷನ್ ಹೆಸರು ಕಾರ್ಡ್ನಲ್ಲಿ 150, ಎಣ್ಣೆ ಕುಡಿಯೋರು 2-3 ಇದ್ದೇ ಇರ್ತಾರೆ ಒಂದು ಮನೆ ಒಳಗೆ, ಅವರಿಂದ ಒಂದು 2000, ಟೋಟಲ್ ಒಂದು ಮನೆ ಒಳಗೆ 5000 ಕಾಂಗ್ರೆಸ್ನವ್ರು ಕಿತ್ಕೊತಾರೆ. ಬರೀ ಟೋಪಿ ಹಾಕೋ ಕೆಲಸ ಕಾಂಗ್ರೆಸ್ಸಿನ ಕೆಲಸ. ಇದು ಜನಗಳಿಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ದವರು ಕಾಂಗ್ರೆಸ್ ಅನ್ಬೇಕಷ್ಟೇ. ಕೇಂದ್ರ ಸರ್ಕಾರದ 5 kg ಅಕ್ಕಿನ ನಾವು ಕೊಡ್ತಾ ಇರೋದು ಅಂತ ಹೇಳ್ತಾರೆ. ಅದು ಕೇಂದ್ರದ್ದು ಅಕ್ಕಿ, ಕೇಂದ್ರದ್ದು ಅನುದಾನ ಬರಲಿಲ್ಲ ಅಂದರೆ ಇವ್ನು ಇಲ್ಲಿ ಕೊಡ್ತಾ ಇರೋ ಅಲ್ಪ ಸ್ವಲ್ಪ ಗ್ಯಾರಂಟಿನೂ ಕರ್ನಾಟಕದಲ್ಲಿ ಕೊಡೋಕ್ಕಾಗಲ್ಲ. ಕರ್ನಾಟಕದ ಖಜಾನೆ ಒಳಗೆ ಹಣ ಇಲ್ಲ. ಬರೀ ಈಗ ಬಾರು ಲೈಸೆನ್ಸ್ ಕೊಡಲ್ಲ ಅಂದರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ. ಒಬ್ಬೊಬ್ಬರಿಗೆ 8-10 ಇದೇ ಹೋಬಳಿಲಿ 10 ಓಪನ್ ಕೊಟ್ಟಿದ್ದಾನೆ. ನಾನು ಲೈಸೆನ್ಸೇ ಕೊಡಲ್ಲ ಅಬಕಾರಿಯಿಂದ. ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಸಮನ್ವಯವಾಗಿರೋದ್ರಿಂದ NDA ಅಭ್ಯರ್ಥಿ ಆಗಿರೋದ್ರಿಂದ ಎಲ್ಲ ಕಡೆನೂ ಕೂಡ ಪ್ರತಿ ಬೂತಲ್ಲೂ ಕೂಡ ಮುನ್ನಡೆ ಇದ್ದಲ್ಲೂ ಕೂಡ ತೊಂದರೆ ಕಾಣ್ತಲ್ಲ. ಬಹುಶಃ ನಾವು ಅವತ್ತೇನು ಹೇಳಿದ್ರೆ ಅದರಲ್ಲಿ ಕೆಲಸ 25-30 ಸಾವಿರ ನಾವು ಸತಿ ಇದೇ ಕೆಲಸನ ಕುಮಾರಸ್ವಾಮಿಯವರು, ಯಡಿಯೂರಪ್ಪರು ಮತ್ತು ದೇವೇಗೌಡರು ತೀರ್ಮಾನ ತಗೊಂಡು, ಮೋದಿಯವರು ತೀರ್ಮಾನ ತಗೊಂಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ವಿಧಾನಸಭೆಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇರ್ತಾ ಇತ್ತು. ಆದ ಕಾರಣ ಎಲ್ಲ ಕಡೆ ಚೆನ್ನಾಗೈತೆ. ಬಟ್ ಕೆಂಗಲ್ ಎಲ್ಲ ಹಿರಿಯರ ಒಂದು ಸಹಕಾರದಿಂದ ಎಲ್ಲರೂ ಕೂಡ ಸೇರಿ ಕೆಲಸ ಪಟ್ಟು ಬಹುಶಃ ಈ ಥರ ವೋಟಿಂಗ್ ಯಾವತ್ತೂ ಬಿದ್ದಿರಲ್ಲ ಅನಿಸ್ತದೆ. ಒಂದು 85-90% ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮೇಲೆ ಬೀಳ್ತದೆ. ತಾಲೂಕಲ್ಲಿ ಎಲ್ಲ ಕಡೆನೂ ಕೂಡ
ಕಾಂಗ್ರೆಸ್ಸಲ್ಲೇ ಬಹುಶಃ ಬುಧವಾರದ ಈಚೆಗೆ ವಾಪಸ್ ಹೋಯ್ತು ಅನ್ನಿಸ್ತದೆ. ಬುಧವಾರದ ಈಚೆ ಆಚೆ ಆದಮೇಲೆ ಗುರುವಾರ ನಿನ್ನೆ ಇವತ್ತು ಕೂಡ ಎಲ್ಲ ಕಡೆನೂ ಬಿ ಜೆ ಪಿ ಅಂತಾರೆ. ಮೋದಿಯವ್ರು ನಂಬಿರ್ತಕ್ಕಂಥ ದೈವ ಭಕ್ತಿ, ನಂಬಿರ್ತಕ್ಕಂಥ ನಂಬಿಕೆ, ಅವರು ಭಗವಂತನ ಪೂಜೆ ಮಾಡೋದ್ರಿಂದ ಅವ್ರು ಎಂಥ ಎದುರಾಳಿಗಳು ಕೂಡ ಕಾಂಗ್ರೆಸ್ನವರೇನೋ ಅನ್ಕೊಂಡಿರೋ ಬಹುಶಃ ಸಾವಿರಾರು ಕೋಟಿ ದುಡ್ಡು ಐತೆ, ದುಡ್ಡು ತಮ್ಮಂದು ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕಬೇಕು ಅನ್ನೋ ರಕ್ಷಾರಾಮಯ್ಯಗೂ ನಮ್ಮ ಕ್ಷೇತ್ರಕ್ಕೆ ಏನು ಸಂಬಂಧ? ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರದಲ್ಲಿ MLA ಆಗಿದ್ರು, ರಾಜ್ಯದಲ್ಲಿ ಮಂತ್ರಿ ಆಗಿದ್ರು ಸುಧಾಕರ್ ಅವರು. ರಕ್ಷಾರಾಮಯ್ಯಗೂ ಕ್ಷೇತ್ರಕ್ಕೂ ಸಂಬಂಧನೇ ಇಲ್ಲ. ಅವ್ರ ತಂದೆ MLA ಆಗೋರೆ, ಬಟ್ ನಮ್ಮ ಕಡೆಗೂ ಅವ್ರಿಗೂ ಸಂಬಂಧ ಇರಲಿಲ್ಲ. ಅವ್ರ ಹತ್ರ ಒಂದೇ ಕಾರಣ, ಕೋಟ್ಯಾಂತರ ರೂಪಾಯಿ ದುಡ್ಡದೆ ಜನಗಳನ್ನ ಮರಳು ಮಾಡ್ಬೋದು, ದುಡ್ಡು ಕೊಟ್ಬಿಟ್ಟು ಗೆಲ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಅದು ಹುಸಿ ಆಗೈತೆ. ಈ ನಿರ್ಮಲ ತಾಲೂಕಿರ್ತಕ್ಕಂಥ ಎಲ್ಲ ಮತದಾರರು ಬಂಧುಗಳು ಕೂಡ JDS ಮತ್ತು BJP ಪರವಾಗಿ ನಾನು ಅಭಿನಂದಿಸಕ್ಕೆ ಬಯಸ್ತೀನಿ. ಇನ್ನು ಇದೇ ಒಂದು ಸಿಂಡಿಕೇಟ್ನಲ್ಲಿ ಕಾಂಗ್ರೆಸ್ ಮುಖಂಡರು ಸಹ ಸುರೇಶ್ ಮತ್ತು ಸಂಗಡಿಗರು ಮತ ಚಲಾವಣೆ ಮಾಡಿದ್ದು ಕಂಡುಬಂದಿತು.